ಹಲೋ ಎಲ್ರಿಗೂ ನಮಸ್ಕಾರ. BGTಯಲ್ಲಿ ಶುಭಾರಂಭ ಮಾಡಿದೆ ಭಾರತ. ಮೊದಲ ಟೆಸ್ಟ್ನಲ್ಲೇ ವಿನ್ ಆಗೋ ಮುಖಾಂತರ BGTಯಲ್ಲಿ ಶುಭಾರಂಭ ಗಳಿಸಿದ್ದಾರೆ ಭಾರತ ತಂಡ. ಭರ್ಜರಿಯಾಗಿ 295 ರನ್ಗಳ ಭರ್ಜರಿ ಜಯವನ್ನು ಸಾಧಿಸುವ ಮುಖಾಂತರ ಮೊದಲ ಜಯವನ್ನು ಸಾಧಿಸಿದ್ದಾರೆ ಈ ಸಲದ BGTನಲ್ಲಿ. ಸೊ ಇದು ಸಖತ್ ಇನ್ಸ್ಪೈರಿಂಗ್ ವಿಕ್ಟರಿ ಆಗುತ್ತೆ ಭಾರತ ತಂಡಕ್ಕೆ. ಯಾಕಂದರೆ ನ್ಯೂಜಿಲೆಂಡ್ ವಿರುದ್ಧ ಹೋಮ್ನಲ್ಲಿ 3-0 ವೈಟ್ ವಾಶ್ ಆಗಿ ಬಂದಿದ್ದರು. ಅದರ ನಂತರ ಈ ಸೀರೀಸ್ ಆಡಿದ್ರು. ಆದರೂ ಕೂಡ ಕಮ್ಬ್ಯಾಕ್ ಮಾಡ್ತಾರೆ ಭಾರತ ತಂಡ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರೋದಿಲ್ಲ. ಓಲ್ಡ್ ಕದರ್ನಲ್ಲಿ ಬ್ಯಾಕ್ ಆಗ್ತಾರೆ ಭಾರತ ತಂಡ. ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋನಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಟಾಸ್ ಗೆದ್ದ ಜಸ್ಪ್ರೀತ್ ಬುಮ್ರಾ ಬ್ರೇವ್ ಕಾಲನ್ನು ಮಾಡಿದ್ರು ಬ್ಯಾಟಿಂಗ್ ತಗೊಳ್ಳೋ ಮುಖಾಂತರ. ಅದು ಚೆನ್ನಾಗಿ ವರ್ಕ್ ಆಗೋದಿಲ್ಲ ಮೊದಲ ಇನ್ನಿಂಗ್ಸ್ ನೋಡ್ತಾ ಹೋಯಿತು ಅಂದರೆ. ಯಾಕಂದರೆ ಭಾರತ ಓಪನಿಂಗ್ನಲ್ಲೇ ಯಶಸ್ವಿ ಜೈಸ್ವಾಲನ್ನು ಕಳೆದುಕೊಳ್ತಾರೆ. ಹಾಗೆಯೇ ಕೊಲ್ಯಾಪ್ಸ್ ಆದರು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ನಲ್ಲಿ. 47ಕ್ಕೆ 4 ಹಾಗೆಯೇ 59ಕ್ಕೆ 5 ಹೀಗೆ ಸ್ಟಾರ್ಟಿಂಗ್ನಲ್ಲೇ ವಿಕೆಟ್ ಕಳ್ಕೊಳ್ತಾರೆ ಭಾರತ ತಂಡ. ರಾಹುಲ್ 26 ಹೊಡೆದಿದ್ದು ಬಿಟ್ಟರೆ ಸ್ಟಾರ್ಟಿಂಗ್ 5ಅಲ್ಲಿ ಯಾರೂ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ. ರಿಷಬ್ ಪಂತ್ ಮತ್ತು ನಿತೀಶ್ ರೆಡ್ಡಿ ಆಸರೆ ಆಗ್ತಾರೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ. ಒಂದು ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಮೊದಲ ಇನ್ನಿಂಗ್ಸ್ನಲ್ಲಿ ಅಂತಲೇ ಹೇಳ್ಬೋದು, ನಿತೀಶ್ ರೆಡ್ಡಿ ಮತ್ತು ರಿಷಬ್ ಪಂತ್ ಅವರಿಂದ. ಇದರೊಂದಿಗೆ ಭಾರತ 150 ರನ್ಗಳ ಮೊತ್ತವನ್ನು ಅಷ್ಟೇ ಕಲೆ ಹಾಕೋದಕ್ಕೆ ಸಾಧ್ಯವಾಗುತ್ತೆ ಮೊದಲ ಇನ್ನಿಂಗ್ಸ್ನಲ್ಲಿ. ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಲು ಬಂದ ಆಸ್ಟ್ರೇಲಿಯಾಕ್ಕೆ ಶಾಕ್ ಮೇಲೆ ಶಾಕನ್ನು ಕೊಡ್ತಾರೆ ಭಾರತ ತಂಡದ ಬೌಲರ್ಸ್ಗಳು. ಮೊದಲಿಗೆ ಜಸ್ಪ್ರೀತ್ ಬುಮ್ರಾ ದಾಳಿ ಮಾಡ್ತಾರೆ. ಮ್ಯಾಕ್ಸ್ವಿನಿ, ಕವಾಜ ಹಾಗೆಯೇ ಸ್ಮಿತ್ ಅವರನ್ನು ಒಬ್ಬರಾದ ಮೇಲೆ ಒಬ್ಬರಂತೆ ವಿಕೆಟನ್ನು ತೆಗಿತಾರೆ. ಇದರೊಂದಿಗೆ ಆಸ್ಟ್ರೇಲಿಯಾ 19ಕ್ಕೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ. ಇನ್ನೊಂದು ಎಂಡ್ನಲ್ಲಿ ಹರ್ಷಿತ್ ರಾಣಾ ದಾಳಿ ಮಾಡ್ತಾರೆ. ಡೇಂಜರಸ್ ಟ್ರಾವಿಸ್ ಹೆಡ್ ಅವರನ್ನು ಔಟ್ ಮಾಡೋ ಮುಖಾಂತರ 31ಕ್ಕೆ 4 ವಿಕೆಟ್ ಕಳೆದುಕೊಳ್ತಾರೆ. ಅದಾದ ಬಳಿಕ ಮಿಚೆಲ್ ಮಾರ್ಷ್ ಅವರು ಸಿರಾಜ್ ಅವರ ಬಲೆಗೆ ಬೀಳ್ತಾರೆ. ಹಾಗೆಯೇ ಲೆಬುಷನ್ ಅವರನ್ನು ಕೂಡ ಸಿರಾಜ್ ಅವರು ತಗೊಳ್ತಾರೆ. ಇದರೊಂದಿಗೆ 47ಕ್ಕೆ 6 ಹಾಗೆಯೇ ಕಮಿನ್ಸ್ ಅವರು ಬುಮ್ರಾ ಅವ್ರಿಗೆ ಔಟ್ ಆಗ್ತಾರೆ. ಇದರೊಂದಿಗೆ 59ಕ್ಕೆ 7 ವಿಕೆಟನ್ನು ಕಳೆದುಕೊಳ್ತಾರೆ. ಹೀಗೆ ಸ್ಟಾರ್ಕ್ ಕೊನೆಯಲ್ಲಿ ಕೊಂಚ ನಿಂತು ಆಸ್ಟ್ರೇಲಿಯಾದ ಬ್ಯಾಟಿಂಗನ್ನು 100ರ ಗಡಿ ದಾಟಿಸ್ತಾರೆ. ಇದರೊಂದಿಗೆ 104ಕ್ಕೆ ಆಲ್ಔಟ್ ಆಗ್ತಾರೆ. ಭಾರತ 46 ರನ್ಗಳ ಲೀಡನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಇಟ್ಕೊಂಡಿರ್ತಾರೆ. ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ದು KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ದಾಖಲೆಗಳ ಮೇಲೆ ದಾಖಲೆಗಳನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. 200 ರನ್ಗಳ ಜೊತೆ ಆಟವನ್ನು ಮೊದಲ ವಿಕೆಟ್ಗೆ ಮಾಡ್ತಾರೆ ಈ ಜೋಡಿ. ಯಶಸ್ವಿ ಜೈಸ್ವಾಲ್ 100 ಹೊಡೆದ್ರೆ ರಾಹುಲ್ ಅವರು ವೆಲ್ ಡಿಸರ್ವ್ಡ್ ಸೆಂಚುರಿ ಮಿಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. 77 ರನ್ ಗಳಿಸಿ ಔಟ್ ಆಗ್ತಾರೆ. ಸಖತ್ತಾಗಿಯೇ ಆಡ್ತಾರೆ ಇಬ್ಬರು. ಇದು ಮ್ಯಾಚ್ ಡಿಫೈನಿಂಗ್ ಇನ್ನಿಂಗ್ಸ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಟಫ್ ಆಗಿತ್ತು ಕಂಡೀಷನ್ಸು. ಅದರಲ್ಲಿ ಜವಾಬ್ದಾರಿಯುತ ಆಟ ಆಡ್ತಾರೆ, ಸ್ಲೋ ಆಗಿ ಆಡ್ತಾರೆ. ಆಸ್ಟ್ರೇಲಿಯಾ ಬೌಲರ್ಸ್ಗಳನ್ನು ಕೂಡ ಸುಸ್ತು ಮಾಡ್ತಾರೆ ಈ ಜೋಡಿ ಅಂತಲೇ ಹೇಳ್ಬೋದು. ನಂತರ ರಾಹುಲ್ ಹಾಗೆಯೇ ಪಡೀಕಲ್ ಕೂಡ ಕೊಂಚ ಪಾರ್ಟ್ನರ್ಶಿಪ್ಪಲ್ಲಿ ಜೊತೆಯಾಗಿ ಔಟ್ ಆಗ್ತಾರೆ. ನಂತರ ಯಶಸ್ವಿ ಜೈಸ್ವಾಲ್ ಮತ್ತು ವಿರಾಟ್ ಕೊಹ್ಲಿ ಅವರಿಂದ ಒಂದು ಭರ್ಜರಿ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ಕಡೆ ಯಶಸ್ವಿ ಜೈಸ್ವಾಲ್ 150 ಹೊಡೆದ್ರೆ ವಿರಾಟ್ ಕೊಹ್ಲಿ ಅವರು 81st 100 ಹೊಡಿತಾರೆ. ಬಹಳ ದಿನಗಳ ಬಳಿಕ ವಿರಾಟ್ ಕೊಹ್ಲಿ ಫಾರ್ಮ್ಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಇದರೊಂದಿಗೆ ಭಾರತ ತಂಡ 500+ ಲೀಡನ್ನು ಮಾಡ್ತಾರೆ. ಇದರೊಂದಿಗೆ ಆಸ್ಟ್ರೇಲಿಯಾಗೆ ಬೃಹತ್ ಟಾರ್ಗೆಟನ್ನು ಕೊಡ್ತಾರೆ. ನಿನ್ನೆನೇ ಅರ್ಧ ಮ್ಯಾಚ್ ಮುಗಿಸಿಟ್ಟಿದ್ರು ಭಾರತದ ಬೌಲರ್ಸ್ ಅಂತಲೇ ಹೇಳ್ಬೋದು. 3 ವಿಕೆಟನ್ನು ನಿನ್ನೆ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಜೋಡಿ ತಗೊಂಡಿದ್ರು. 12ಕ್ಕೆ 3 ವಿಕೆಟನ್ನು ಕಳೆದುಕೊಂಡಿತ್ತು ನಿನ್ನೆ. ಪ್ರಮುಖರಾದ ಮ್ಯಾಕ್ಸ್ವಿನಿ, ಕಮಿನ್ಸ್ ಮತ್ತು ಲೆಬುಷನ್ ಅವರನ್ನು ನಿನ್ನೆನೇ ಔಟ್ ಮಾಡಿದರು. ಇವತ್ತು ಮತ್ತೊಮ್ಮೆ ಸಿರಾಜ್ ಸ್ಟಾರ್ಟ್ ಮಾಡ್ತಾರೆ ಉಸ್ಮಾನ್ ಖವಾಜಾ ಅವರನ್ನು ಔಟ್ ಮಾಡೋ ಮುಖಾಂತರ. ಉಸ್ಮಾನ್ ಖವಾಜಾ ಔಟ್ ಆದ ಬಳಿಕ 17ಕ್ಕೆ 4 ಇತ್ತು ಆಸ್ಟ್ರೇಲಿಯಾ. ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಸ್ಟೀವ್ ಸ್ಮಿತ್ ಮತ್ತು ಟ್ರಾವಿಸ್ ಹೆಡ್ ಅವರಿಂದ. ನಂತರ ಮತ್ತೊಮ್ಮೆ ಸಿರಾಜ್ ಅವರು ಅಖಾಡಕ್ಕೆ ಬಂದು ಸ್ಟೀವ್ ಸ್ಮಿತ್ ಅವರನ್ನ ಎತ್ತಕೊಳ್ತಾರೆ. ಇದರೊಂದಿಗೆ ಆಸ್ಟ್ರೇಲಿಯಾ 79ಕ್ಕೆ 5 ವಿಕೆಟನ್ನು ಕಳೆದುಕೊಂಡಿರುತ್ತೆ. ಒಂದು ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ ಬರುತ್ತೆ ಆಸ್ಟ್ರೇಲಿಯಾ ಪರವಾಗಿ ಹೇಳಬೇಕು ಅಂದರೆ ಹೆಡ್ ಮತ್ತು ಮಿಚೆಲ್ ಮಾರ್ಷ್ ಅವರಿಂದ. ಇದರೊಂದಿಗೆ 150ರ ಗಡಿಯನ್ನು ಈ ಜೋಡಿ ದಾಟಿಸ್ತಾರೆ. ಇನ್ನೇನು ಸಖತ್ತಾಗಿ ಆಡಿ 100ನತ್ತ ಹೋಗ್ತಿದ್ದ ಹೆಡ್ಡನ್ನು ಬುಮ್ರಾ ಅವರು ಮತ್ತೊಮ್ಮೆ ಬಂದು ಒಂದು ಸಖತ್ ಡೆಲಿವರಿ ಮೂಲಕ ಔಟ್ ಮಾಡ್ತಾರೆ. ಇದರೊಂದಿಗೆ 161ಕ್ಕೆ 6 ಹಾಗೆಯೇ ಕೊನೆಯಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬರುತ್ತೆ ಮಾರ್ಷ್, ಸ್ಟಾರ್ಕ್ ಇವರಿಂದ. ಕೊನೆಯಲ್ಲಿ 238ಕ್ಕೆ ಆಲ್ಔಟ್ ಆಗ್ತಾರೆ. ಜಸ್ಪ್ರೀತ್ ಬುಮ್ರಾ 3 ವಿಕೆಟ್, ಸಿರಾಜ್ 3, ಸುಂದರ್ 2, ಹರ್ಷಿತ್ ರಾಣಾ 1 ಹಾಗೆಯೇ ನಿತೀಶ್ ರೆಡ್ಡಿ 1 ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎರಡನೇ ಇನ್ನಿಂಗ್ಸ್ನಲ್ಲಿ. ಇದರೊಂದಿಗೆ ಭಾರತ ತಂಡ 295 ರನ್ಗಳ ಭರ್ಜರಿ ಜಯವನ್ನು ಸಾಧಿಸ್ತಾರೆ. ಆವಾಗ ಗಬ್ಬನ್ನು ಕಾನ್ಕರ್ ಮಾಡಿದ್ವಿ, ಇವತ್ತು ಪರ್ತನ್ನು ಕಾನ್ಕರ್ ಮಾಡಿದ್ದೀವಿ.